ನಮ್ಮಲ್ಲಿ ಅದರಲ್ಲೂ ನಾನ್ ವೆಜ್ ತಿನ್ನೋರಲ್ಲಿ ಒಂದು ನಂಬಿಕೆ ಇದೆ. ಕಾಲ್ ಸೂಪ್ ಕುಡಿದ್ರೆ ಬೋನ್ ಸ್ಟ್ರಾಂಗ್ ಆಗುತ್ತೆ, ಲಿವರ್ ತಿಂದರೆ ರಕ್ತ ಜಾಸ್ತಿ ಆಗುತ್ತೆ ಅಂತ. ಅದರಂತೆ ಬ್ರೈನ್ ತಿಂದರೆ ಮೆದುಳು ಸ್ಟ್ರಾಂಗ್ ಆಗುತ್ತಾ? ಅದರಲ್ಲೂ ಮನುಷ್ಯರ ಬ್ರೈನ್ ತಿಂದರೆ ಕೇಳಿದ್ರೇ ವಾಕರಿಕೆ ಬರುತ್ತಲ್ವಾ? ಬಟ್ ಇಂಥ ವಿಕೃತ ಮನುಷ್ಯನೊಬ್ಬನ ಸ್ಟೋರಿಯೇ ನಮ್ಮ ಇವತ್ತಿನ ಕ್ರೈಮ್ ಎಪಿಸೋಡ್. ಈ ಸೈಕೋ ಮಾಡಿದ್ದು ಒಂದೆರಡು ಕೊಲೆ ಅಲ್ಲ, ಬದಲಿಗೆ 14 ಜನರನ್ನು ಕ್ರೂರವಾಗಿ ಮುಗಿಸಿದ್ದ. ತಾನು ಮಾಡಿದ ಕೊಲೆಗಳ ಬಗ್ಗೆ ಒಂದು ಡೈರಿಯಲ್ಲಿ ಬರೆದಿಟ್ಟಿದ್ದ. ಅದಕ್ಕೆ ರಾಜನ ಡೈರಿ ಅಂತ ಹೆಸರಿಡ್ತಾನೆ. ಪೊಲೀಸರ ಕೈಗೆ ಸಿಕ್ಕ ಆ ಒಂದು ಸಣ್ಣ ಡೈರಿ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ರಹಸ್ಯವನ್ನು ಬಯಲು ಮಾಡಿತ್ತು. 25 ವರ್ಷಗಳ ಕಾಲ ನಡೆದ ಈ ಭೀಕರ ಕೇಸ್ನ ಕಂಪ್ಲೀಟ್ ರಿಪೋರ್ಟ್ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ. ನಾನು ಸಮೀನಾ. ಅಂದಹಾಗೆ ನಮ್ಮ ಇವತ್ತಿನ ಕೇಸ್ ರಾಜ ಡೈರಿ ಆ್ಯಂಡ್ ಹಿಸ್ ಡಾರ್ಕ್ ವರ್ಲ್ಡ್. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಿಂದ. ಇಲ್ಲಿ ಒಂದು ನಿಗೂಢ ಮನೆ ಇತ್ತು. ಮನೆಯ ಒಳಗೆ ಕೆಲವು ತಲೆಬುರುಡೆಗಳನ್ನು ಸಾಲಾಗಿ ನೇತಾಕಲಾಗಿತ್ತು. ಪ್ರದರ್ಶನಕ್ಕೆ ಇಟ್ಟಂತೆ ಜೋಡಿಸಿಡಲಾಗಿತ್ತು. ಪ್ರತಿ ರಾತ್ರಿ ಅಲ್ಲಿಗೆ ಬರ್ತಿದ್ದ ಒಬ್ಬ ವ್ಯಕ್ತಿ ಅಲ್ಲಿ ನ್ಯಾಯಾಲಯದಲ್ಲಿ ನಡೆಯೋ ಹಾಗೆ ಕಲಾಪ ನಡೆಸ್ತಾ ಇದ್ದ. ಎಲ್ಲರ ಮೇಲೂ ತಾನೇ ದೋಷ ಹೊರಿಸಿ ತಾನೇ ವಿಚಾರಣೆ ನಡೆಸಿ ಶಿಕ್ಷೆ ನೀಡ್ತಾ ಇದ್ದ. ಅಲ್ಲೇ ಒಂದು ಕಡೆ ಡೈರಿ ಇತ್ತು. ಅದರ ಮೇಲೆ ರಾಜಾ ಕಿ ಡೈರಿ ಅಂತ ಬರೆದಿತ್ತು. ಆ ಡೈರಿಯಲ್ಲಿ 14 ತಲೆಬುರುಡೆ ಯಾರದ್ದು ಅಂತ ಬರೆಯಲಾಗಿತ್ತು. 14 ಜನರ ಹೆಸರು ಬರೆದು ರೆಡ್ ಪೆನ್ನಲ್ಲಿ ಅದರ ಮೇಲೆ ಕ್ರಾಸ್ ಮಾಡಲಾಗಿತ್ತು. ಆ ಡೈರಿಯಲ್ಲಿ ವಿಚಿತ್ರವಾದ ಕೋಡ್ ವರ್ಡ್ಸ್ ಇದ್ವು. ಅದರಲ್ಲಿ ಒಂದು ಕೊನೆಯ ಎಂಟ್ರಿ ಇತ್ತು. ಅದು 14ನೇ ಎಂಟ್ರಿ. ಆ ಹೆಸರಿನ ಮುಂದೆ ಧೀರೆ ಧೀರೆ ಲಾಲ್ ಲಾಲ್ ಅಂತ ಬರೆದಿದ್ದ. ಹಾಗಾದರೆ ಆ ಸೈಕೋ ಯಾರು? ಆ 14 ತಲೆಬುರುಡೆ ಯಾರದ್ದು? ಕೊಲೆಗಳು ಆಗಿದ್ದಾದ್ರೂ ಯಾಕೆ? ಪ್ರಯಾಗ್ರಾಜ್ನಲ್ಲಿ ಧೀರೇಂದ್ರ ಸಿಂಗ್ ಅನ್ನೋ ಒಬ್ಬ ಪತ್ರಕರ್ತ ಇದ್ರು. ತನ್ನ ಹೆಂಡತಿ ಮತ್ತು ಮಕ್ಕಳ ಜೊತೆ ವಾಸ ಇದ್ರು. ಧೀರೇಂದ್ರ ಸಿಂಗ್ ಒಬ್ಬ ಪ್ರಾಮಾಣಿಕ ಮತ್ತು ಧೈರ್ಯಶಾಲಿ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಆಗಿದ್ರು. ಇವರಿಗೆ ಸಮಾಜದಲ್ಲಿ ತುಂಬಾ ಗೌರವ ಇತ್ತು. ಇವರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಅತ್ಯಂತ ಪ್ರಸಿದ್ಧ ಮತ್ತು ಹಳೆಯ ಹಿಂದಿ ದಿನಪತ್ರಿಕೆ ದೈನಿಕ್ ಆಜ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವತ್ತು 14 ಡಿಸೆಂಬರ್ 2000ನೇ ಇಸವಿ. ವರ್ಷದ ಕೊನೆ ತಿಂಗಳಾಗಿದ್ರಿಂದ ಧೀರೇಂದ್ರ ಅವರಿಗೆ ಆಫೀಸಲ್ಲಿ ಕೆಲಸ ಜಾಸ್ತಿ ಇತ್ತು. ಎಲ್ಲಾ ಕೆಲಸ ಮುಗಿಸಿ ಧೀರೇಂದ್ರ ಮನೆ ಕಡೆ ಹೊರಟಿದ್ರು. ಬಟ್ ಆಫೀಸ್ನಿಂದ ಹೊರಟ ಧೀರೇಂದ್ರ ಅವತ್ತು ಎಷ್ಟೊತ್ತಾದ್ರೂ ಮನೆಗೆ ಬರೋದೇ ಇಲ್ಲ. ಹೆಂಡತಿಗೆ ಸ್ವಲ್ಪ ಗಾಬರಿಯಾಗಿತ್ತು. ಮೊದಲೇ ಧೀರೇಂದ್ರ ತನಿಖಾ ವರದಿ ಮಾಡ್ತಿದ್ದ. ಪ್ರಾಮಾಣಿಕ ವ್ಯಕ್ತಿ ಬೇರೆ. ಏನಾಯ್ತೋ ಏನೋ ಅಂದ್ಕೊಂಡು ಹೆಂಡತಿ ಗಂಡನಿಗೆ ಫೋನ್ ಮಾಡ್ತಾರೆ. ಆದರೆ ಅವರ ಫೋನ್ ನಾಟ್ ರೀಚಬಲ್ ಇತ್ತು. ಆಫೀಸ್ಗೆ ಫೋನ್ ಮಾಡ್ತಾರೆ. ಧೀರೇಂದ್ರ ಬಗ್ಗೆ ವಿಚಾರಿಸ್ತಾರೆ. ಅವ್ರು ಹೊರಟು ತುಂಬ ಹೊತ್ತಾಯ್ತಲ್ಲ ಮೇಡಮ್, ಯಾಕೆ, ಏನಾಯ್ತು ಅಂತ ಕೇಳ್ತಾರೆ. ಅದಕ್ಕೆ ಧೀರೇಂದ್ರ ವೈಫ್ ಇಷ್ಟೊತ್ತಾಯ್ತು ಇನ್ನೂ ಅವರು ಮನೆಗೆ ಬಂದಿಲ್ಲ ಅಂತ ಗಾಬರಿಯಲ್ಲಿ ಹೇಳ್ತಾರೆ. ಇಯರ್ ಎಂಡ್ ಅಲ್ವಾ ಮ್ಯಾಮ್, ಆಫೀಸ್ನಿಂದ ಸ್ವಲ್ಪ ಲೇಟಾಗಿ ಹೊರಟರು. ಬಹುಶಃ ದಾರಿಯಲ್ಲಿ ಟ್ರಾಫಿಕ್ ಇರಬಹುದು, ಇಲ್ಲ ಎಲ್ಲಿಗಾದ್ರೂ ಹೋಗಿರಬಹುದು, ಬರ್ತಾರೆ ಬಿಡಿ, ಗಾಬರಿ ಆಗಬೇಡಿ ಅಂತ ಸಮಾಧಾನ ಮಾಡ್ತಾರೆ. ಇಲ್ಲ ಅವರು ಲೇಟ್ ಆಗೋದಾದ್ರೆ ಇಲ್ಲ ಎಲ್ಲಿಗಾದ್ರೂ ಹೋಗೋದಾದ್ರೆ ಫೋನ್ ಮಾಡಿ ಹೇಳ್ತಾ ಇದ್ರು. ಬಟ್ ಇವತ್ತು ಇಷ್ಟೊತ್ತಾದ್ರೂ ಏನೂ ಹೇಳಿಲ್ಲ, ನನ್ಗೆ ಯಾಕೋ ಭಯ ಆಗ್ತಿದೆ ಅಂತ ವೈಫ್ ಹೇಳ್ತಾರೆ. ನಂತರ ಧೀರೇಂದ್ರ ಅವರ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ರಿಗೂ ಫೋನ್ ಮಾಡಿ ವಿಚಾರಿಸ್ತಾರೆ. ಆದರೆ ಯಾರಿಗೂ ಧೀರೇಂದ್ರ ಬಗ್ಗೆ ಗೊತ್ತಿರಲಿಲ್ಲ. ಧೀರೇಂದ್ರ ಯಾರನ್ನೂ ಭೇಟಿಯಾಗಿರಲಿಲ್ಲ, ಯಾರ ಮನೆಗೂ ಹೋಗಿರಲಿಲ್ಲ. ಅಷ್ಟೊತ್ತಿಗೆ ಧೀರೇಂದ್ರನ ಕೆಲ ಫ್ರೆಂಡ್ಸ್ ಮನೆಗೆ ಬರ್ತಾರೆ. ವೈಫ್ಗೆ ಸಮಾಧಾನ ಮಾಡ್ತಾರೆ. ಭಾಬಿ, ಅವನು ಎಲ್ಲೇ ಇದ್ರೂ ಅವನನ್ನು ನಾವು ಹುಡುಕಿ ಕರ್ಕೊಂಡು ಬರ್ತೀವಿ, ಟೆನ್ಷನ್ ತಗೋಬೇಡಿ ಅಂತ ಹೇಳಿ ರಾತ್ರಿಯೇ ಹುಡ್ಕೋಕೆ ಹೋಗ್ತಾರೆ. ಫ್ರೆಂಡ್ಸ್ಗೆ ಒಂದು ಅನುಮಾನ ಇತ್ತು. ಧೀರೇಂದ್ರ ಜರ್ನಲಿಸ್ಟ್ ಆಗಿದ್ರಿಂದ ಯಾವುದಾದ್ರೂ ಸ್ಟೋರಿ ಮಾಡೋಕೆ ಹೋಗಿರಬಹುದಾ, ಅಲ್ಲೇನಾದ್ರೂ ಸಿಕ್ಕಾಕೊಂಡಿರಬಹುದಾ ಅಂತ ಎಲ್ಲ ಕಡೆ ಹುಡುಕ್ತಾರೆ. ಎಷ್ಟೇ ಫೋನ್ ಮಾಡಿದ್ರೂ ಕನೆಕ್ಟ್ ಆಗಲ್ಲ. ರಾತ್ರಿಯಿಂದ ಬೆಳಕಾಗುತ್ತೆ. ಧೀರೇಂದ್ರನ ಸುಳಿವೇ ಸಿಗಲ್ಲ. ಹೀಗೆ 2-3 ದಿನ ಕಳೆದು ಹೋಗುತ್ತೆ. ಅವತ್ತು ಡಿಸೆಂಬರ್ 17. ಧೀರೇಂದ್ರನ ಹೆಂಡತಿ ಮತ್ತು ಕುಟುಂಬದವರು ಕೀಡ್ಗಂಜ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸರಿಗೆ ಎಲ್ಲ ವಿಷಯ ಹೇಳಿ ಮಿಸ್ಸಿಂಗ್ ರಿಪೋರ್ಟ್ ದಾಖಲಿಸ್ತಾರೆ. ಪೊಲೀಸರು ಫೋಟೋ ಸೇರಿದಂತೆ ಎಲ್ಲ ಡೀಟೇಲ್ಸ್ ತಗೊಂಡು ತನಿಖೆಗಿಳಿತಾರೆ. ಈಗ ಪೊಲೀಸರಿಗೂ ಇದ್ದ ಅನುಮಾನ ಅಂದ್ರೆ ತನಿಖಾ ಪತ್ರಕರ್ತನಾಗಿದ್ದ ಧೀರೇಂದ್ರ ಯಾವುದೋ ಸ್ಟೋರಿ ಸಲುವಾಗಿ ಹೋಗಿ ಅಪಾಯಕ್ಕೆ ಸಿಕ್ಕಾಕೊಂಡಿರಬಹುದಾ, ಇಲ್ಲ ಯಾರಾದ್ರೂ ಏನಾದ್ರೂ ತೊಂದರೆ ಮಾಡಿರಬಹುದಾ, ಅಪಹರಿಸಿರಬಹುದಾ, ಇಲ್ಲ ಮನೆಯಲ್ಲಿ ಏನಾದರೂ ಜಗಳ ಆಡಿಕೊಂಡು ಮನೆ ಬಿಟ್ಟು ಹೋಗಿರಬಹುದಾ? ಇವೆಲ್ಲ ಅನುಮಾನಗಳ ಆಧಾರದ ಮೇಲೆ ತನಿಖೆ ಶುರು ಮಾಡ್ತಾರೆ. ಜರ್ನಲಿಸ್ಟ್ ಆಗಿದ್ರಿಂದ ಪೊಲೀಸರ ಮೇಲೂ ತುಂಬ ಪ್ರೆಷರ್ ಇತ್ತು. ಮೊದಲಿಗೆ ಧೀರೇಂದ್ರ ಹೆಂಡತಿ, ಫ್ರೆಂಡ್ಸ್, ರಿಲೇಟಿವ್ಸ್ ಹತ್ರ ವಿಚಾರಣೆ ಮಾಡ್ತಾರೆ. ನಿಮ್ಮಿಬ್ಬರ ನಡುವೆ ಜಗಳ ಏನಾದರೂ ಆಗಿತ್ತಾ, ಈ ಮೊದಲು ಹೀಗೆ ಏನಾದರೂ ಮನೆ ಬಿಟ್ಟು ಹೋಗಿದ್ರಾ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಎಲ್ಲದಕ್ಕೂ ಪತ್ನಿ, ಇಲ್ಲ ಸರ್ ಹಾಗೇನೂ ಇಲ್ಲ, ನಾವಿಬ್ರು ಅನ್ಯೋನ್ಯವಾಗಿದ್ವಿ, ಈ ಮೊದಲು ಯಾವತ್ತೂ ಹೀಗೆ ಆಗಿರಲಿಲ್ಲ ಅಂತ ಹೇಳ್ತಾರೆ. ಸರಿ, ಇತ್ತೀಚೆಗೆ ಧೀರೇಂದ್ರ ಯಾವುದಾದ್ರೂ ಸ್ಟೋರಿ ಬಗ್ಗೆ ಹೇಳಿದ್ರಾ?
ಅವರೇನಾದರೂ ಟೆನ್ಷನ್ನಲ್ಲಿ ಇದ್ರಾ ಅಂತ ವಿಚಾರಿಸ್ತಾರೆ. ಹಾಗೇನೂ ಇರಲಿಲ್ಲ ಸರ್ ಅಂತ ಪತ್ನಿ ಹೇಳ್ತಾರೆ. ಧೀರೇಂದ್ರ ಕಾಣೆಯಾದ ಬಳಿಕ ಯಾರಾದರೂ ದುಡ್ಡಿಗಾಗಿ ಡಿಮ್ಯಾಂಡ್ ಮಾಡಿದ್ರಾ ಅಂತ ವಿಚಾರಿಸ್ತಾರೆ. ವಿಷಯ ಅಂದರೆ ಅದುವರೆಗೂ ಯಾರೂ ದುಡ್ಡಿಗೆ ಡಿಮ್ಯಾಂಡ್ ಮಾಡಿರಲಿಲ್ಲ. ಅಕ್ಕಪಕ್ಕದವರನ್ನ ವಿಚಾರಿಸ್ತಾರೆ. ಅವರೂ ಕೂಡ ಧೀರೇಂದ್ರ ತುಂಬ ಒಳ್ಳೆ ವ್ಯಕ್ತಿ, ತುಂಬ ಪ್ರಾಮಾಣಿಕ, ತಾನಾಯಿತು ತನ್ನ ಕೆಲಸ ಆಯಿತು ಅನ್ನೋ ರೀತಿ ಇರ್ತಿದ್ದ. ಮನೆಯಲ್ಲೂ ಕೂಡ ಅಂಥ ಜಗಳಗಳು ವೈಮನಸ್ಸು ಏನೂ ಇರಲಿಲ್ಲ ಸರ್ ಅಂತ ಮಾಹಿತಿ ನೀಡ್ತಾರೆ. ಅಲ್ಲಿಗೆ ಧೀರೇಂದ್ರ ತಾನಾಗಿ ಮನೆ ಬಿಟ್ಟು ಹೋಗಿಲ್ಲ ಅನ್ನೋದು ಕನ್ಫರ್ಮ್ ಆಗಿತ್ತು. ಹಾಗಾದರೆ ಇದು ಯಾರೋ ದುಷ್ಟರ ಕೆಲಸನಾ? ಹೀಗೆ ಹಲವು ದಿನಗಳು ಕಳೆಯುತ್ತವೆ. ಇದುವರೆಗೂ ಧೀರೇಂದ್ರ ಎಲ್ಲೋದ, ಬದುಕಿದ್ದಾನ, ಸತ್ತಿದ್ದಾನ ಯಾರಿಗೂ ಗೊತ್ತಿರಲಿಲ್ಲ. ಸ್ಟಿಲ್ ಧೀರೇಂದ್ರ ಫೋನ್ ಆಫ್ ಇತ್ತು. ಪೊಲೀಸರು ಸರ್ವೆಲೆನ್ಸ್ಗೆ ಹಾಕಿ ಕಾಯ್ತಾ ಇದ್ರು. ಧೀರೇಂದ್ರನ ಹಳೆ ಕಾಲ್ ರೆಕಾರ್ಡ್ಸ್ ತೆಗೆಸ್ತಾರೆ. ಎಲ್ಲ ಇನ್ಕಮಿಂಗ್ ಮತ್ತು ಔಟ್ಗೋಯಿಂಗ್ ನಂಬರ್ಗಳನ್ನು ಜಾಲಾಡ್ತಾರೆ. ಅದರಲ್ಲಿ ಒಂದು ನಂಬರ್ ಮೇಲೆ ಪೊಲೀಸರಿಗೆ ಅನುಮಾನ ಬಂದಿತ್ತು. ಇಲ್ಲಿಂದ ಒಂದು ಭಯಾನಕ ಅಧ್ಯಾಯ ಆರಂಭವಾಗೋದ್ರಲ್ಲಿತ್ತು. ಆವತ್ತು 16 ಡಿಸೆಂಬರ್ 2000 ಇಸ್ವಿ. ಧೀರೇಂದ್ರ ಮೊಬೈಲ್ನಿಂದ ಯಾವುದೋ ಲ್ಯಾಂಡ್ಲೈನ್ಗೆ ಒಂದು ಕಾಲ್ ಮಾಡಲಾಗಿತ್ತು. ವಿಚಿತ್ರ ಅಂದರೆ ಈ ಕಾಲ್ ಅವನು ಕಾಣೆಯಾದ 2 ದಿನದ ನಂತರ ಮಾಡಲಾಗಿತ್ತು. ಅಲ್ಲಿಗೆ ಕಾಣೆಯಾಗಿ 2 ದಿನದವರೆಗೂ ಧೀರೇಂದ್ರ ಫೋನ್ನಲ್ಲಿ ಆಕ್ಟಿವ್ ಇದ್ದ ಅಂತಾಯಿತು. ಇಲ್ಲ, ಯಾರೋ ಅವನ ಮೊಬೈಲ್ನಿಂದ ಈ ಕಾಲ್ ಮಾಡಿರಬೇಕು. ಪೊಲೀಸರು ಆ ನಂಬರ್ ಟ್ರೇಸ್ ಮಾಡ್ತಾರೆ. ಆ ಲ್ಯಾಂಡ್ಲೈನ್ ನಂಬರ್ ಯಾರೋ ಹೆಂಗಸಿನ ಹೆಸರಲ್ಲಿತ್ತು. ಪ್ರಯಾಗ್ರಾಜ್ನ ಛೇವಕಿ ಪ್ರದೇಶದಲ್ಲಿದ್ದ ಫುಲನ್ ದೇವಿ ಹೆಸರಲ್ಲಿ ರಿಜಿಸ್ಟರ್ ಆಗಿತ್ತು. ಅಲ್ಲಿಗೆ ಇದ್ಯಾವುದೋ ಅಫೇರ್ ಕೇಸ್ ಇರಬಹುದು ಅನ್ನೋ ಅನುಮಾನದ ಹುಳ ಪೊಲೀಸರ ತಲೆಗೆ ಹೊಕ್ಕಿತ್ತು. ತಕ್ಷಣ ಪೊಲೀಸರ ಟೀಮ್ ಅಡ್ರೆಸ್ ಕಲೆಕ್ಟ್ ಮಾಡಿ ಛೇವಕಿ ಊರಿಗೆ ಬರ್ತಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಫುಲನ್ ದೇವಿ ಸ್ಥಳೀಯ ಪಂಚಾಯತ್ ಸದಸ್ಯೆ ಆಗಿದ್ಲು. ಪೊಲೀಸರ ಟೀಮ್ ಮನೆಗೆ ಹೋಗುತ್ತೆ. ಯಾವುದೋ ಕೇಸ್ ಸಂಬಂಧ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತಾರೆ. ಪೊಲೀಸರನ್ನ ಕಂಡು ಆಲ್ರೆಡಿ ಫುಲನ್ ದೇವಿ ಹೃದಯ ಬಾಯಿಗೆ ಬಂದಿತ್ತು. ಆದರೂ ಸಾವರಿಸಿಕೊಂಡು ಏನು ವಿಷಯ ಹೇಳಿ ಸರ್ ಅಂತಾರೆ. ಏನಿಲ್ಲ, ನೀವು ನಮ್ಮ ಜೊತೆಗೆ ಸ್ಟೇಷನ್ಗೆ ಬರಬೇಕು ಅಂತಾರೆ. ಮೊದಲಿಗೆ ಅದು ಇದು ಅಂತ ಸಬೂಬು ಕೊಟ್ಟು ಬಚಾವಾಗೋಕೆ ಟ್ರೈ ಮಾಡ್ತಾಳೆ. ಯಾವಾಗ ಪೊಲೀಸರು ಸ್ವಲ್ಪ ಗಡುಸಾಗಿ ಹೇಳ್ತಾರೋ ಸರಿ ಅಂತ ಪೊಲೀಸರ ಜೊತೆಗೆ ಸ್ಟೇಷನ್ಗೆ ಬರ್ತಾಳೆ. ಪೊಲೀಸರು ವಿಚಾರಣೆ ಆರಂಭಿಸ್ತಾರೆ. ಈ ನಂಬರ್ ನಿಮ್ಮ ಲ್ಯಾಂಡ್ಲೈನ್ನದ್ದೇ ತಾನೆ ಅಂತಾರೆ. ಡಿಸೆಂಬರ್ 16ಕ್ಕೆ ನೀವು ಯಾರ ಜೊತೆ ಮಾತಾಡಿದ್ರಿ ಅಂತ ಕೇಳ್ತಾರೆ. ಸರ್, ಅಷ್ಟು ಹಳೆ ವಿಚಾರ ನನಗೆಲ್ಲಿ ನೆನಪಿರುತ್ತೆ ಹೇಳಿ, ನನಗೆ ಗೊತ್ತಿಲ್ಲ ಅಂತಾಳೆ. ನೋಡಿ ಫುಲನ್ ದೇವಿ ಅವರೇ, ನಾವು ತುಂಬ ಪೊಲೈಟಾಗಿ ಮಾತಾಡ್ತಾ ಇದ್ದೀವಿ ಅಂದ ಮಾತ್ರಕ್ಕೆ ನಮಗೆ ಹಾರ್ಶ್ ಆಗಿ ವಿಚಾರಣೆ ಮಾಡೋಕೆ ಬರಲ್ಲ ಅಂತ ಅಲ್ಲ. ದಯವಿಟ್ಟು ನೀವು ಸಹಕರಿಸಿದ್ರೆ ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು ಅಂತ ನಯವಾಗೆ ಆವಾಜ್ ಹಾಕ್ತಾರೆ. ಪೊಲೀಸರ ನಾಜೂಕು ಮಾತಿನ ಹಿಂದಿನ ಶಾರ್ಪ್ನೆಸ್ ಫುಲನ್ ದೇವಿಗೆ ಅರ್ಥವಾಗಿತ್ತು. ಸರ್, ಮೇ ಬಿ ಅವತ್ತು ನನ್ನ ಗಂಡ ಫೋನ್ ಮಾಡಿದ್ದ ಸರ್, ಅವನ ಜೊತೆಗೆ ನಾನು ಮಾತಾಡಿದ್ದು, ಅದು ಬಿಟ್ರೆ ನನಗೆ ಬೇರೇನು ಗೊತ್ತಿಲ್ಲ ಸರ್ ಅಂತಾಳೆ. ಸರಿ, ನಿನ್ನ ಗಂಡ ರಾಮ್ ನಿರಂಜನ್ ಎಲ್ಲಿದ್ದಾನೆ, ಅವನು ಏನು ಕೆಲಸ ಮಾಡ್ತಾನೆ ಅಂತ ಕೇಳ್ತಾರೆ. ಅವನ ಬಗ್ಗೆ ಡೀಟೇಲ್ಸ್ ತಗೊಂಡು ಅವನಿದ್ದ ಜಾಗಕ್ಕೆ ಹೋಗಿ ಅವನನ್ನು ಎತ್ತಾಕೊಂಡು ಬರ್ತಾರೆ. ಅವನನ್ನು ಕೂರಿಸ್ಕೊಂಡು ಆರಾಮಾಗಿ ಪ್ರಶ್ನೆ ಕೇಳ್ತಾರೆ. ಅವತ್ತು ಡಿಸೆಂಬರ್ 16ಕ್ಕೆ ನೀನು ನಿನ್ನ ಹೆಂಡತಿಗೆ ಕಾಲ್ ಮಾಡಿದ್ದೆ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ರಾಮ್ ನಿರಂಜನ್, ಹೌದು, ನನ್ನ ಹೆಂಡತಿಗೆ ಕಾಲ್ ಮಾಡಿ ನಾನು ಮಾತಾಡಿದರೆ ತಪ್ಪೇನಿದೆ ಅದರಲ್ಲಿ? ಅದಕ್ಕೆ ನನ್ನನ್ನು ಹೀಗೆ ಕರ್ಕೊಂಡು ಬಂದು ವಿಚಾರಣೆ ಮಾಡೋದು ಸರಿ ಇಲ್ಲ ಅಂತ ಪೊಲೀಸರಿಗೆ ಆವಾಜ್ ಹಾಕ್ತಾನೆ. ಲೇ ಬದ್ಮಾಶ್, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ನೀನವತ್ತು ಫೋನ್ ಮಾಡಿದ್ದು ಯಾರ ಮೊಬೈಲ್ನಿಂದ ಮೊದಲು ಅದನ್ನು ಹೇಳು ಅಂತಾರೆ. ಯಾರ ಮೊಬೈಲ್ ಅಂತ ಹೇಳಿದ ಕೂಡಲೇ ರಾಮ್ ನಿರಂಜನ್ ಹಣೆಯಲ್ಲಿ ಸಣ್ಣದಾಗಿ ಬೆವರು ಕಾಣಿಸ್ಕೊಂಡಿತ್ತು. ಆದರೂ ಸಾವರಿಸ್ಕೊಂಡು ಅದು ನನ್ನ ಮೊಬೈಲ್ನಿಂದಲೇ ಮಾಡಿದ್ದು, ಏನಿವಾಗ ಅಂತಾನೆ. ಪೊಲೀಸ್ ಅಧಿಕಾರಿ ಅಲ್ಲೇ ಇದ್ದ ಲಾಠಿ ಎತ್ಕೊಂಡು ಟೇಬಲ್ ಮೇಲೆ ಬಾರಿಸ್ತಾರೆ. ಆ ಸೌಂಡ್ಗೆ ರಾಮ್ ನಿರಂಜನ್ ಪತರ್ಗುಟ್ಟಿದ್ದ. ಸರ್, ನಿಜ ನನಗೇನೂ ಗೊತ್ತಿಲ್ಲ, ನಾನು ಫೋನ್ ಮಾಡಿ ಮಾತಾಡಿದ್ದೆ ಅಷ್ಟೇ ಅಂತಾನೆ. ನಿನಗೆ ಧೀರೇಂದ್ರ ಗೊತ್ತಾ ಅಂತ ಕೇಳ್ತಾರೆ. ಹೌದು ಸರ್, ಗೊತ್ತು ಅಂತಾನೆ. ಹೇಗೆ ಗೊತ್ತು ಅಂದಿದ್ದಕ್ಕೆ ಅವನು ಜರ್ನಲಿಸ್ಟ್ ಆಗಿದ್ದ, ಇತ್ತೀಚೆಗೆ ಅವನ ಜೊತೆ ಫ್ರೆಂಡ್ಶಿಪ್ ಆಗಿತ್ತು. ಏನಾದರೂ ಕೆಲಸ ಇದ್ದರೆ ನಾವಿಬ್ಬರು ಮಾತಾಡ್ತಾ ಇದ್ವಿ, ಮೀಟ್ ಕೂಡ ಮಾಡ್ತಿದ್ವಿ ಅಂತಾನೆ. ಯಾಕೆ ಸರ್ ಧೀರೇಂದ್ರ ಬಗ್ಗೆ ಕೇಳ್ತಾ ಇದ್ದೀರಾ, ಏನಾಯಿತು ಅಂತಾನೆ. ಧೀರೇಂದ್ರ ಕಾಣೆಯಾಗಿದ್ದಾನೆ ಅಂತ ಪೊಲೀಸರು ಹೇಳ್ತಾರೆ. ಇವನೆಂಥ ಐನಾತಿ ಅಂದರೆ ಧೀರೇಂದ್ರ ಕಾಣೆಯಾಗಿದ್ದಾನೆ ಅಂದ ಕೂಡಲೇ ಅಯ್ಯೋ ಹೌದಾ ಸರ್ ಪಾಪ ಅಂತ ಹೇಳ್ತಾ ಬೇಜಾರು ಮಾಡ್ಕೋತಾನೆ. ಇವನು 100% ಡ್ರಾಮಾ ಮಾಡ್ತಿದ್ದಾನೆ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಆದರೂ ಪೊಲೀಸರು ಅವತ್ತು ಅವನನ್ನು ಬಿಟ್ಟು ಕಳಿಸ್ತಾರೆ. ಬಟ್ ಅವನ ಮೇಲೆ ನಿಗಾ ಇಡುವಂತೆ ತಮ್ಮ ಟೀಮ್ಗೆ ಹೇಳ್ತಾರೆ. ಇಲ್ಲಿ ಒಂದು ಡೌಟ್ ಖಂಡಿತ ಬರುತ್ತೆ. ಧೀರೇಂದ್ರ ನಾಪತ್ತೆಯಾದ 2 ದಿನದ ಬಳಿಕ ಅವನ ಫೋನ್ನಿಂದ ಯಾರೋ ಒಬ್ಬ ವ್ಯಕ್ತಿ ಕಾಲ್ ಮಾಡ್ತಾನೆ ಅಂದರೆ ಅವನಿಗೆ ಆ ಮೊಬೈಲ್ ಹೇಗೆ ಸಿಕ್ತು? ಅಂದರೆ ಆ ವ್ಯಕ್ತಿ ಧೀರೇಂದ್ರನ ಮೀಟ್ ಮಾಡಿರಬೇಕು. ಆಗ ಅವನ ಫೋನ್ ತಗೊಂಡು ಮನೆಗೆ ಕಾಲ್ ಮಾಡಿರಬೇಕು. ಇಲ್ಲ ಆ ವ್ಯಕ್ತಿಯೇ ಧೀರೇಂದ್ರನಿಗೆ ಏನಾದರೂ ಮಾಡಿ ಅವನ ಮೊಬೈಲ್ ಕಿತ್ಕೊಂಡಿರಬೇಕು ಅಲ್ವಾ?
ಈ ಡೌಟ್ ಪೊಲೀಸರಿಗೆ ಯಾಕೆ ಬರಲಿಲ್ಲ? ಅಥವಾ ಆ ರಾಮ್ ನಿರಂಜನ್ನ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡೋಕೆ ಗೊತ್ತಿದ್ದು ಸುಮ್ಮನಾದ್ರಾ? ಪೊಲೀಸರು ಹೀಗೆ ಮಾಡೋಕು ಒಂದು ಕಾರಣ ಇತ್ತು. ಅದೇನಂದ್ರೆ ಜರ್ನಲಿಸ್ಟ್ ಧೀರೇಂದ್ರ ಮಿಸ್ಸಿಂಗ್ ಆಗೋಕು ಮೊದಲು ಕೆಲವು ತಿಂಗಳುಗಳ ಅಂತರದಲ್ಲಿ ಹಲವು ವ್ಯಕ್ತಿಗಳು ಕಾಣೆಯಾಗಿರೋ ಬಗ್ಗೆ ಪೊಲೀಸರಿಗೆ ಗೊತ್ತಾಗಿತ್ತು. ಪೊಲೀಸರು ಕಾಣೆಯಾದ ವ್ಯಕ್ತಿಗಳ ಮನೆಗೆ ಹೋಗಿ ವಿಚಾರಿಸ್ತಾರೆ. ಎಲ್ಲರೂ ಸೇಮ್ ಪ್ಯಾಟರ್ನ್ ಹೇಳ್ತಾರೆ. ಪ್ಯಾಟರ್ನ್ ಸ್ಟಡಿ ಮಾಡಿದ ಪೊಲೀಸರಿಗೆ ಇದು ನಾವು ಅಂದ್ಕೊಂಡಷ್ಟು ಸಿಂಪಲ್ ಕೇಸ್ ಅಲ್ಲ, ಇದರ ಹಿಂದೆ ಯಾವುದೋ ದೊಡ್ಡ ಮಾಫಿಯಾ ಇರಬಹುದು, ಯಾರೋ ಪ್ಲಾನ್ ಮಾಡಿಯೇ ಈ ಕಿಡ್ನಾಪ್ಗಳನ್ನು ಮಾಡ್ತಿದ್ದಾರೆ ಅನ್ನೋದು ಅರಿವಾಗಿತ್ತು. ಪೊಲೀಸರು ಸ್ಟೆಪ್ ಬೈ ಸ್ಟೆಪ್ ಸಿಕ್ಕ ಡಾಟ್ಸ್ ಕನೆಕ್ಟ್ ಮಾಡಿದಾಗ ಎಲ್ಲವೂ ಒಬ್ಬ ವ್ಯಕ್ತಿಗೆ ಕನೆಕ್ಟ್ ಆಗಿದ್ವು. ನಾಪತ್ತೆಯಾದವರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಈ ರಾಮ್ ನಿರಂಜನ್ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದರು. ಮತ್ತಷ್ಟು ಎವಿಡೆನ್ಸ್ ಕಲೆಕ್ಟ್ ಮಾಡಿದ ಪೊಲೀಸರು ಮತ್ತೆ ರಾಮ್ ನಿರಂಜನ್ ಮನೆಗೆ ಹೋಗ್ತಾರೆ. ಅವರನ್ನ ನೋಡಿದ ರಾಮ್ ನಿರಂಜನ್, ಏನ್ ಸರ್, ಏನ್ ಸಮಾಚಾರ, ಮತ್ತೆ ನಮ್ಮನೆಗೆ ಬಂದಿದ್ದೀರಾ ಅಂತ ಫುಲ್ ಬಿಲ್ಡಪ್ ಅಲ್ಲಿ ಮಾತಾಡ್ತಾನೆ. ಏನು ಮಾತಾಡದೆ ಪೊಲೀಸರು ಅವನ ಕತ್ತಿನ ಪಟ್ಟಿಗೆ ಕೈ ಹಾಕಿ ಎಳ್ಕೊಂಡು ಬಂದು ಜೀಪ್ನಲ್ಲಿ ಕೂರಿಸ್ತಾರೆ. ಅವನಿಗೆ ಮರು ಮಾತಾಡೋಕು ಅವಕಾಶ ಕೊಡದೆ ಸೀದಾ ಸ್ಟೇಷನ್ಗೆ ಎಳ್ಕೊಂಡು ಬಂದು ಬೆಂಚ್ ಮೇಲೆ ಕೂರಿಸ್ತಾರೆ. ರಾಮ್ ನಿರಂಜನ್ ಧಿಮಾಕು ಎಷ್ಟಿತ್ತಂದ್ರೆ ಸ್ಟೇಷನ್ ಬೆಂಚ್ ಮೇಲೆ ತಾನು ಯಾವುದೋ ಸಾಮ್ರಾಜ್ಯದ ರಾಜ ಅನ್ನೋ ಥರ ಕೂತಿದ್ದ. ಪೊಲೀಸರು ಲಾಠಿ ಹಿಡಿದು ಅವನ ಹತ್ತಿರ ಬಂದು ಮಾತು ಶುರು ಮಾಡ್ತಾರೆ. ನೋಡು ರಾಮ್ ನಿರಂಜನ್, ಜಾಸ್ತಿ ನಖರ ಮಾಡಬೇಡ, ಧೀರೇಂದ್ರ ಎಲ್ಲಿದ್ದಾನೆ ಅಂತ ಹೇಳು ಅಂತಾರೆ. ಅವತ್ತೇ ಹೇಳಿದ್ನಲ್ಲ ಸರ್, ಧೀರೇಂದ್ರ ನನಗೆ ಪರಿಚಯ, ಬಟ್ ಅವನು ಈಗ ಎಲ್ಲಿದ್ದಾನೆ ನನಗೆ ಗೊತ್ತಿಲ್ಲ ಅಂತ ದಿಮಾಖಲ್ಲಿ ಹೇಳ್ತಾನೆ. ಇವನಿಗೆ ಹೀಗೆ ಕೇಳಿದ್ರೆ ಬಾಯಿ ಬಿಡಲ್ಲ. ಲಾಠಿ ತಗೊಂಡು ಇವನ ಚರ್ಮ ಸುಲೀರಿ, ಆಗ್ಲೂ ಬಾಯಿ ಬಿಡ್ಲಿಲ್ಲ ಅಂದ್ರೆ ಮೈಗೆಲ್ಲ ಖಾರದ ಪುಡಿ ಹಚ್ಚಿ ಅಂತ ಹಿರಿಯ ಅಧಿಕಾರಿಯೊಬ್ರು ಕಾನ್ಸ್ಟೇಬಲ್ಗೆ ಹೇಳ್ತಾರೆ. ಇನ್ನು ನಾನು ನಾಟಕ ಆಡಿದ್ರೆ ನನಗೆ ಉಳಿಗಾಲ ಇಲ್ಲ ಅನ್ನೋದು ರಾಮ್ ನಿರಂಜನ್ಗೆ ಅರಿವಾಗಿತ್ತು. ಅದಕ್ಕೆ ಸರ್ ಹಾಗೆಲ್ಲ ಮಾಡಬೇಡಿ, ನಾನೇ ಎಲ್ಲ ನಿಜ ಹೇಳ್ತೀನಿ ಅಂತಾನೆ. ಸರ್, ಧೀರೇಂದ್ರ ಈಗ ಬದುಕಿಲ್ಲ, ಅವನು ಸತ್ತೋದ, ನಾನೇ ಅವನನ್ನ ಕೊಲೆ ಮಾಡಿಬಿಟ್ಟೆ ಅಂತಾನೆ. ಯಾಕೆ ಕೊಲೆ ಮಾಡಿದೆ, ಹೇಗ್ ಮಾಡಿದೆ, ಶವ ಎಲ್ಲಿದೆ ಅಂತ ಎಲ್ಲ ಡೀಟೇಲ್ಸ್ ಹೇಳು ಅಂತಾರೆ. ಇಲ್ಲಿಂದ ರಾಮ್ ನಿರಂಜನ್ ತನ್ನ ಭಯಾನಕ ಸ್ಟೋರಿ ಶುರು ಮಾಡ್ತಾನೆ. ಅವನ ಮಾತು ಕೇಳಿದ ಪೊಲೀಸರು ಬೆಚ್ಚಿ ಬಿದ್ದಿದ್ರು. ಯಾಕಂದ್ರೆ ಅವನು ಹೇಳಿದ್ದು ಬರೀ ಧೀರೇಂದ್ರನ ಕಥೆ ಅಲ್ಲ, ಇನ್ನೂ 13 ಜನರನ್ನ ಕೊಂದು ಹಾಕಿರೋದಾಗಿ ಬಾಯ್ಬಿಟ್ಟಿದ್ದ. ಸರ್, ನನ್ನ ಹೆಸರು ರಾಮ್ ನಿರಂಜನ್ ಅಲಿಯಾಸ್ ರಾಜಾ ಕೋಲಂದರ್. ನಾನು ಆರ್ಡನೆನ್ಸ್ ಫ್ಯಾಕ್ಟ್ರಿಯಲ್ಲಿ 4ನೇ ದರ್ಜೆ ಉದ್ಯೋಗಿಯಾಗಿದ್ದೆ. ಅಲ್ಲಿ ಸಂಬಳ ಚೆನ್ನಾಗೇ ಕೊಡ್ತಾ ಇದ್ರು. ನಾನು ಕೋಲ್ ಅನ್ನೋ ಬುಡಕಟ್ಟು ಸಮುದಾಯದವನು. ಅದಕ್ಕೆ ನನ್ನ ಸಮುದಾಯಕ್ಕೆ ನಾನೇ ರಾಜನಾಗಬೇಕು ಅನ್ನೋದು ನನ್ನ ಮಹದಾಸೆ. ಅದಕ್ಕೆ ನನ್ನ ಹೆಸರನ್ನ ರಾಜ ಕೋಲಂದರ್ ಅಂತ ಬದಲು ಮಾಡಿಕೊಂಡೆ ಅಂತಾನೆ. ಇವನೆಂಥ ಐನಾತಿ ಅಂದರೆ ಇವನಿಗೆ ಮದುವೆ ಆಗಿತ್ತು, 3 ಮಕ್ಕಳೂ ಇದ್ರು. ಇವನ ಹುಚ್ಚಾಟಕ್ಕೆ ಗೋಮತಿ ದೇವಿ ಅಂತ ಇದ್ದ ಅವನ ಹೆಂಡತಿ ಹೆಸರನ್ನ ಫೂಲನ್ ದೇವಿ ಅಂತ ಬದಲಿಸಿದ್ದ. ಕೇಳಿದ್ಕೆ ನನಗೆ ಫೂಲನ್ ದೇವಿ ಅಂದರೆ ತುಂಬ ಇಷ್ಟ. ಅವಳನ್ನು ಕಂಡ್ರೆ ನನಗೆ ಭಕ್ತಿ ಮತ್ತು ಅಪಾರ ಗೌರವ ಇದೆ. ಅದಕ್ಕೆ ಹೆಂಡತಿ ಹೆಸರನ್ನ ಫೂಲನ್ ದೇವಿ ಅಂತ ಬದಲಾಯಿಸಿದೆ ಅಂತಾನೆ. ಫೂಲನ್ ದೇವಿ ರೀತಿ ನಾನು ಜನರನ್ನ ಹೆದರಿಸಿ ಭಯದ ಸಾಮ್ರಾಜ್ಯ ನಿರ್ಮಿಸಿ ಅಧಿಕಾರ ಚಲಾಯಿಸಬೇಕು ಅಂದ್ಕೊಂಡಿದ್ದೆ. ಅದಕ್ಕೆ ಅಂತ ಹೆಂಡತಿಯನ್ನ ರಾಜಕೀಯಕ್ಕೆ ಬರುವಂತೆ ಮಾಡಿದೆ ಅಂತ ರಾಮ್ ನಿರಂಜನ್ ಪೊಲೀಸರಿಗೆ ಹೇಳಿದ್ದ. ಇವನ ಹುಚ್ಚಾಟ ಇಷ್ಟಕ್ಕೆ ಮುಗ್ದಿರಲಿಲ್ಲ. ಇವನಿಗೆ 2 ಗಂಡು ಮತ್ತು 1 ಹೆಣ್ಣು ಮಗಳಿದ್ಲು. ಒಬ್ಬ ಮಗನಿಗೆ ಅದಾಲತ್ ಅಂದ್ರೆ ನ್ಯಾಯಾಲಯ, ಮತ್ತೊಬ್ಬ ಮಗನಿಗೆ ಜಮಾನತ್ ಅಂದ್ರೆ ಜಾಮೀನು, ಮತ್ತು ಹೆಣ್ಣು ಮಗಳಿಗೆ ಆಂದೋಲನ್ ಅಂದ್ರೆ ಆಂದೋಲನ ಅಂತ ಹೆಸರಿಟ್ಟಿದ್ದ. ಇವನ ಕಥೆ ಕೇಳಿದ ಪೊಲೀಸರು ಇವ್ನ್ಯಾರೋ ಮೆಂಟಲ್ ಗಿರಾಕಿ ಅಂದ್ಕೊಳ್ತಾರೆ. ಸರಿ, ಅದೆಲ್ಲ ಇರಲಿ, ಮೇನ್ ಮ್ಯಾಟರ್ಗೆ ಬಾ. ಧೀರೇಂದ್ರನಿಗೆ ಏನ್ ಮಾಡದೆ ಹೇಳು ಅಂತಾರೆ. ಸರ್, ನಾನು ಕದ್ದ ಕಾರ್ಗಳನ್ನ ಮಾರೋ ಬಿಸ್ನೆಸ್ ಮಾಡ್ತಾ ಇದ್ದೆ. ನನ್ನ ಈ ಅಕ್ರಮ ದಂಧೆ ಬಗ್ಗೆ ಧೀರೇಂದ್ರನಿಗೆ ಗೊತ್ತಾಗಿತ್ತು. ಅಲ್ಲದೆ ಈ ಹಿಂದೆ ನಾನು ಕೆಲವು ಕ್ರೈಮ್ ಮಾಡಿದ್ದೆ, ಅದು ಧೀರೇಂದ್ರನಿಗೆ ಗೊತ್ತಾಗಿತ್ತು. ನನ್ನ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲೆ ಹಾಕಿ ನನ್ನ ಬಗ್ಗೆ ಸುದ್ದಿ ಮಾಡಬೇಕು ಅಂತ ರೆಡಿ ಮಾಡ್ಕೊಂಡಿದ್ದ ಸರ್ ಅವನು. ಅಲ್ಲ ಸರ್, ರಾಜ ಕೋಲಂದರ್ ಬಗ್ಗೆನೇ ಸುದ್ದಿ ಮಾಡ್ತೀನಿ ಅಂದರೆ ಸುಮ್ಮನೆ ಬಿಡೋಕ್ಕಾಗುತ್ತಾ? ಅದಕ್ಕೆ ಅವನನ್ನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದೆ ಅಂತಾನೆ. ಹೇಗೋ ಮಾಡಿ ಅವನ ಫೋನ್ ನಂಬರ್ ಕಲೆಕ್ಟ್ ಮಾಡಿದೆ. ಒಂದಿನ ಅವನಿಗೆ ಡೈರೆಕ್ಟ್ ಆಗಿ ಫೋನ್ ಮಾಡಿದೆ. ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು, ಮೀಟ್ ಮಾಡೋಣ ಅಂದೆ. ಅವನು ಒಪ್ಕೊಂಡ. ಅವತ್ತು 14 ಡಿಸೆಂಬರ್. ಧೀರೇಂದ್ರನನ್ನ ನೈನಿಯಲ್ಲಿರೋ ನನ್ನ ತೋಟಕ್ಕೆ ಕರೆಸ್ಕೊಂಡೆ. ಅದು ಟಿಪಿಕಲ್ ಊರು. ಧೀರೇಂದ್ರ ಅವತ್ತು ರಾತ್ರಿ ಬಂದ. ನನ್ನ ಜೊತೆ ನನ್ನ ಬಾಮೈದ ವಕ್ಷರಾಜ್ ಕೋಲ್ ಕೂಡ ಇದ್ದ. ನಾವೆಲ್ಲ ಬೋನ್ ಫೈರ್ ಹಾಕ್ಕೊಂಡು ಕೂತು ಮಾತಾಡ್ತಾ ಇದ್ವಿ. ಧೀರೇಂದ್ರನಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ, ನನ್ನ ಬಗ್ಗೆ ನೀನು ಏನೂ ಬರಿಬೇಡ, ನಿನಗೆ ಏನು ಬೇಕೋ ಕೊಡ್ತೀನಿ ಹೇಳು ಅಂತ ಆಫರ್ ಕೊಟ್ಟೆ. ಬಟ್ ಅವನು ಸ್ವಲ್ಪ ಜಾಸ್ತಿನೇ ಪ್ರಾಮಾಣಿಕನಾಗಿದ್ದ. ನನ್ನ ಆಫರ್ ತಿರಸ್ಕರಿಸ್ಬಿಟ್ಟ. ಅದನ್ನು ಗಮನಿಸಿದ ನನ್ನ ಬಾಮೈದ ವಕ್ಷರಾಜ್ ಪಿಸ್ತೂಲ್ ತೆಗೆದು ಶೂಟ್ ಮಾಡಿಬಿಟ್ಟ. ಧೀರೇಂದ್ರ ಅಲ್ಲೇ ಸತ್ತೋದ. ನಂತರ ನಾವಿಬ್ಬರೂ ಸೇರಿಕೊಂಡು ಶವದ ಬಟ್ಟೆಗಳನ್ನು ಬಿಚ್ಚಿ ತಲೆ ಮತ್ತು ಗುಪ್ತಾಂಗಗಳನ್ನು
ಬಿಟ್ವಿ. ನಂತರ ಶವದ ಭಾಗಗಳನ್ನು ಮಧ್ಯಪ್ರದೇಶದ ರೇವಾ ಜಿಲ್ಲೆಯ ಬಾನ್ಸಾಗರ್ ಕೆರೆ ಮತ್ತು ಕಾಡಲ್ಲಿ ಎಸ್ದು ಬಿಟ್ವಿ ಅಂತಾನೆ. ಇಲ್ಲಿವರೆಗೂ ಪೊಲೀಸರು ಅವನ ಕಥೆಯನ್ನ ಸಮಾಧಾನವಾಗಿ ಕೇಳ್ತಾ ಇದ್ರು. ಬಟ್ ಮುಂದೆ ಅವನು ಹೇಳಿದ ಆ ಒಂದು ಮಾತು ಸ್ಟೇಷನ್ನಲ್ಲಿದ್ದ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು. ಕೆಲವರಿಗೆ ವಾಕರಿಕೆಯೂ ತರಿಸಿತ್ತು. ಅದೇನಂದ್ರೆ, ಈ ನರರಾಕ್ಷಸ ರಾಮ್ ನಿರಂಜನ್ ಧೀರೇಂದ್ರನನ್ನ ಸಾಯಿಸಿದ ನಂತರ ಅತ್ಯಂತ ಹೇಯ ಕೃತ್ಯ ಮಾಡಿದ್ದ. ಸರ್, ಧೀರೇಂದ್ರ ಸತ್ ಮೇಲೆ ಅವನ ತಲೆ ತರಿಸಿ ಅದರಿಂದ ಮೆದುಳನ್ನ ತೆಗೆದು ಅದರ ಸೂಪ್ ಮಾಡಿ ಕುಡ್ದೆ ಸರ್ ಅಂತಾನೆ. ಅವನ ಮಾತು ಕೇಳಿದ ಇಡೀ ಸ್ಟೇಷನ್ ಸ್ಟನ್ ಆಗಿತ್ತು. ಮತ್ತೇನೋ ವಿಚಾರಣೆ ಮಾಡೋಕೆ ಹೋಗಲ್ಲ, ಅವನನ್ನ ಸೆಲ್ಗೆ ಹಾಕಿ ಹೊರಟು ಹೋಗ್ತಾರೆ. ಪೊಲೀಸರಿಗೆ ಇವನೊಬ್ಬ ಸೈಕೋ ಅನ್ನೋದು ಅರಿವಾಗಿತ್ತು. ಪೊಲೀಸರು ಪ್ರಯಾಗ್ರಾಜ್ನ ನೈನಿಯಲ್ಲಿದ್ದ ರಾಜಾ ಕೋಲಂದರ್ನ ತೋಟದ ಮನೆಗೆ ಹೋಗ್ತಾರೆ. ಅಲ್ಲಿ ದೃಶ್ಯ ನೋಡಿ ಶಾಕ್ ಆಗಿದ್ರು. ಯಾಕಂದ್ರೆ ನಾವು ಆರಂಭದಲ್ಲಿ ಹೇಳಿದ ಹಾಗೆ ಅಲ್ಲಿ 14 ತಲೆಬುರುಡೆಗಳನ್ನ ಸಾಲಾಗಿ ಇಡಲಾಗಿತ್ತು. ಎಲ್ಲವನ್ನ ವಶಕ್ಕೆ ಪಡೆದು ಫೊರೆನ್ಸಿಕ್ಗೆ ಕಳಿಸ್ತಾರೆ. ಮತ್ತೆ ರಾಜಾ ಕೋಲಂದರ್ನನ್ನ ವಿಚಾರಣೆ ಮಾಡ್ತಾರೆ. ಹೌದು, ಅವರನ್ನೆಲ್ಲ ನಾನೇ ಸಾಯಿಸಿದ್ದು ಅಂತ ಒಪ್ಕೊಂಡಿದ್ದ. ಅವನ ಡೈರಿಯಲ್ಲಿ ಯಾರನ್ನ, ಯಾವ ಡೇಟ್ಗೆ ಕೊಂದೆ, ಹೇಗೆ ಕೊಂದೆ, ಕೊಲೆಗೆ ಬಳಸಿದ ಆಯುಧ ಯಾವುದು, ಶವದ ಭಾಗಗಳನ್ನ ಎಲ್ಲೆಲ್ಲಿ ಎಸ್ತಿದ್ದೀನಿ ಅನ್ನೋ ಬಗ್ಗೆ ಫುಲ್ ಡೀಟೇಲ್ ಆಗಿ ಬರೆದಿದ್ದ. ಇಷ್ಟೇ ಅಲ್ಲದೆ ಕೊಲೆ ಮಾಡಿದ ನಂತರ ಅವರ ಜೇಬಿಂದ ಎಷ್ಟು ದುಡ್ಡು ಸಿಕ್ತು, ಅವರು ಬಳಸ್ತಾ ಇದ್ದ ಕಾರ್ಗಳು ಸೇರಿದಂತೆ ಲೂಟಿ ಮಾಡಿದ ವಸ್ತುಗಳ ಬಗ್ಗೆ ಎಲ್ಲವನ್ನ ಬರೆದಿಡ್ತಾ ಇದ್ದ. ಅವನ ಮನೆಯಲ್ಲಿ ಬಲಿಯಾದವರ ಬಟ್ಟೆಗಳೂ ಸಿಕ್ಕಿದ್ವು. ಈ ರಾಜಾ ಕೋಲಂದರ್ ಕೊಲೆ ಮಾಡಿದ ನಂತರ ಶವಗಳನ್ನ ಒಂದೇ ಕಡೆ ಹೂಳ್ತಾ ಇರಲಿಲ್ಲ. ಕೊಲೆ ಮಾಡಿದ ತಕ್ಷಣ ಮೊದಲು ತಲೆಯನ್ನ ಬೇರೆ ಮಾಡ್ತಾ ಇದ್ದ. ದೇಹದ ಉಳಿದ ಭಾಗಗಳನ್ನ ಕಾಡು, ನದಿ ಅಥವಾ ಮಧ್ಯಪ್ರದೇಶದ ರೇವಾ ಜಿಲ್ಲೆಯ ಬಾನ್ಸಾಗರ್ ಜಲಾಶಯಕ್ಕೆ ಎಸ್ದು ಬರ್ತಾ ಇದ್ದ. ಆದ್ರೆ ತರಿಸಿದ ತಲೆಬುರುಡೆಗಳನ್ನ ಮಾತ್ರ ವಿಜಯದ ಸಂಕೇತ ಅಂತ ತನ್ನ ತೋಟದ ಮನೆಯಲ್ಲೇ ನೇತಾಕಿದ್ದ. ಯಾಕೆ ಹೀಗೆ ಮಾಡ್ತಿದ್ದೆ ಅಂದರೆ, ನಾನು ಜಡ್ಜ್, ಅವರಿಗೆಲ್ಲ ಶಿಕ್ಷೆ ಕೊಡ್ತಾ ಇದ್ದೆ. ಮೊದಲು ನಾನು ಅವರ ಜೊತೆ ಗಂಟೆಗಟ್ಟಲೆ ಮಾತಾಡ್ತಾ ಇದ್ದೆ, ಆಮೇಲೆ ಅವರ ತಪ್ಪಿಗೆ ಅನುಗುಣವಾಗಿ ಶಿಕ್ಷೆ ಕೊಡ್ತಿದ್ದೆ ಅಂತಾನೆ. ಸರ್, ನಾನು ಹಿಂದುಳಿದ ಜನಾಂಗದವನು. ಈ 14 ತಲೆಬುರುಡೆಗಳಲ್ಲಿ ಹೆಚ್ಚಿನವು ಸಮಾಜದಲ್ಲಿ ಉತ್ತಮ ಸ್ಥಾನದಲ್ಲಿದ್ದ ವಿದ್ಯಾವಂತ, ಬುದ್ಧಿವಂತ ಜನರದ್ದು. ನಾನು ಪತ್ರಕರ್ತರು, ವ್ಯಾಪಾರಿಗಳು, ಒಳ್ಳೆ ಕೆಲಸದಲ್ಲಿರೋರು, ಬ್ರಾಹ್ಮಣ ಸಮುದಾಯದ ಜನರನ್ನ ಟಾರ್ಗೆಟ್ ಮಾಡ್ತಾ ಇದ್ದೆ. ಇವರ ತಲೆಯಿಂದ ಮೆದುಳನ್ನ ಹೊರತೆಗೆದು ಸೂಪ್ ಮಾಡಿ ಕುಡಿತಾ ಇದ್ದೆ. ಅದನ್ನ ಕುಡಿದ್ರೆ ಅವರ ಬುದ್ಧಿಶಕ್ತಿ ನನಗೂ ಸಿಕ್ತಿತ್ತು. ನಾನು ಅವರ ಥರ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ ಆಗ್ತಿದ್ದೆ ಸರ್ ಅಂತ ಸ್ವಲ್ಪವೂ ಅಳುಕದೆ ಹೇಳ್ತಾನೆ. ಇವನು ಪಕ್ಕಾ ಮೆಂಟಲ್ ಅಥವಾ ಸೈಕೋನೆ ಬಿಡಿ. ಪೊಲೀಸರು ತೋಟದಲ್ಲಿ ಅಗೆಸ್ತಾರೆ. ನೆಲದ ಅಡಿಯಲ್ಲಿ ಮಾನವ ಮೂಳೆಗಳು ಸಿಗ್ತವೆ. 14ರಲ್ಲಿ 10ರ ಗುರುತು ಪತ್ತೆಯಾಗುತ್ತೆ. ಹಾಗೆ ತೋಟದಲ್ಲಿ ಪರಿಶೀಲನೆ ಮಾಡುವಾಗ ಅಲ್ಲೇ ಒಂದು ಟಾಟಾ ಸುಮೋ ಮತ್ತು ಬ್ರೌನ್ ಕೋಟ್ ಸಿಕ್ಕಿತ್ತು. ಇದು ಯಾರದ್ದು ಅಂತ ತನಿಖೆ ಮಾಡ್ತಾರೆ. ಆಗ 10 ತಿಂಗಳ ಹಿಂದೆ ನಡೆದ ಡಬಲ್ ಮರ್ಡರ್ ಪ್ರಕರಣ ಬೆಳಕಿಗೆ ಬಂದಿತ್ತು. ಅದು ಜನವರಿ 24, 2000 ಇಸ್ವಿ. ಲಖನೌದ ಚಾರ್ಬಾಗ್ ರೈಲ್ವೆ ಸ್ಟೇಷನ್ನಿಂದ ಮನೋಜ್ ಸಿಂಗ್ ಮತ್ತು ಅವನ ಡ್ರೈವರ್ ರವಿ ಶ್ರೀವಾಸ್ತವ್ ತಮ್ಮ ಟಾಟಾ ಸುಮೋ ಜೊತೆ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ರು. ರಾಜಾ ಕೋಲಂದರ್ ಡೈರಿ ಪ್ರಕಾರ ಇವನು ತನ್ನ ಗ್ಯಾಂಗ್ ಜೊತೆ ಸೇರ್ಕೊಂಡು ಪ್ಯಾಸೆಂಜರ್ ಥರ ನಟಿಸಿ ಮನೋಜ್ನ ಟಾಟಾ ಸುಮೋ ಕಾರನ್ನ ಬಾಡಿಗೆಗೆ ತಗೊಂಡಿದ್ದ. ನಂತರ ದಾರಿ ಮಧ್ಯೆ ಮನೋಜ್ ಸಿಂಗ್ ಮತ್ತು ರವಿ ಇಬ್ಬರನ್ನ ಕಿಡ್ನ್ಯಾಪ್ ಮಾಡಿ ಪ್ರಯಾಗ್ರಾಜ್ನ ಶಂಕರ್ಗಢ್ ಕಾಡಲ್ಲಿ ಕೊಲೆ ಮಾಡಿದ್ದ. ಶವಗಳನ್ನ ಅಲ್ಲೇ ಬಿಸಾಕಿದ್ದ. ರಾಜನ ಮನೆಯಲ್ಲಿ ಸಿಕ್ಕ ಆ ಬ್ರೌನ್ ಕೋಟ್ ಮನೋಜ್ ಸಿಂಗ್ನದ್ದಾಗಿತ್ತು. ಅವರು ನಾಪತ್ತೆಯಾದ ದಿನ ಈ ಕೋಟ್ ಧರಿಸಿದ್ರು ಅಂತ ಅವರ ಕುಟುಂಬದವರು ಗುರುತಿಸಿದ್ರು. ತೋಟದಲ್ಲಿ ಪಾರ್ಕ್ ಮಾಡಿದ್ದ ಟಾಟಾ ಸುಮೋದ ಎಂಜಿನ್ ಮತ್ತು ಚಾಸಿ ನಂಬರ್ ಪರಿಶೀಲಿಸ್ತಾರೆ. ಅದು ಲಖನೌದಿಂದ ನಾಪತ್ತೆಯಾಗಿದ್ದ ಮನೋಜ್ ಸಿಂಗ್ ರದ್ದೆ ಅಂತ ಕನ್ಫರ್ಮ್ ಆಗಿತ್ತು. ಇವನೆಂಥ ಭಂಡ ಅಂದರೆ, ಸಾಯಿಸಿದ್ದು ಅಲ್ಲದೆ ನಿರ್ಭೀತಿಯಿಂದ ಅವರ ಕಾರ್ನ ತನ್ನ ಸ್ವಂತಕ್ಕೆ ಬಳಸ್ತಾ ಇದ್ದ. ಕಾರ್ಗೆ ರೀಪೇಂಟ್ ಮಾಡಿ ಅದರ ಮೇಲೆ ಫೂಲನ್ ದೇವಿ ಅಂತ ಸ್ಟಿಕ್ಕರ್ ಬೇರೆ ಅಂಟಿಸ್ಕೊಂಡು ಓಡಾಡ್ತಾ ಇದ್ದ. ಅದೂ ಅಲ್ಲದೆ ಧೀರೇಂದ್ರ ಸಿಂಗ್ನ ದೇಹದ ಭಾಗಗಳನ್ನು ಇದೇ ಕಾರಲ್ಲಿ ಹಾಕೊಂಡು ಬಾಬಾ ಬಾಮೈದ ಇಬ್ರು ಮಧ್ಯಪ್ರದೇಶಕ್ಕೆ ತಗೊಂಡು ಹೋಗಿದ್ರು ಅನ್ನೋದು ಸಾಬೀತಾಗಿತ್ತು. ರಾಜನನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅಲ್ಲಿ ಜಡ್ಜ್ ಎದುರು ಡ್ರಾಮಾ ಶುರು ಮಾಡ್ತಾನೆ. ನಾನು ನಿರಪರಾಧಿ, ಪೊಲೀಸರು ನನ್ನನ್ನು ಹೆದರಿಸಿ ನನ್ನ ಹತ್ರ ತಪ್ಪೊಪ್ಪಿಗೆ ತಗೊಂಡಿದ್ದಾರೆ. ಆ ಡೈರಿ ಕೂಡ ಫೇಕ್, ಅದು ನನ್ನದಲ್ಲ. ಅವ್ರ ಹತ್ರ ನನ್ನ ಫಿಂಗರ್ ಪ್ರಿಂಟ್ ಕೂಡ ಇಲ್ಲ, DNA ಟೆಸ್ಟ್ ಕೂಡ ಮಾಡಿಸಿಲ್ಲ ಅಂತಾನೆ. ಆದರೆ ಇವನ ವಿರುದ್ಧ ಸ್ಟ್ರಾಂಗ್ ಎವಿಡೆನ್ಸ್ ಇತ್ತು. ನ್ಯಾಯಾಲಯದಲ್ಲಿ ಧೀರೇಂದ್ರನ ಕೊಲೆ ಇವನೇ ಮಾಡಿದ್ದು ಅಂತ ಪ್ರೂವ್ ಆಗಿತ್ತು. 2012ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಇವನಿಗೆ ಜೀವಾವಧಿ ಶಿಕ್ಷೆ ವಿಧಿಸುತ್ತೆ. ಬಟ್ ಈ ರಾಜಾ ಕೋಲಂದರ್ ಮೆದುಳಿನ ಸೂಪ್ ಮಾಡಿಕೊಂಡು ಕುಡ್ದಿದ್ದಾನೆ ಅಂತ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಹೇಳಿದ್ರು. ಅದಕ್ಕೆ ಯಾವುದೇ ವೈಜ್ಞಾನಿಕ ಸಾಕ್ಷಿ ಇರಲಿಲ್ಲ. ಹಾಗಾಗಿ ಈ ಆರೋಪ ನ್ಯಾಯಾಲಯದಲ್ಲಿ ಕಾನೂನಾತ್ಮಕವಾಗಿ ಸಾಬೀತಾಗಲ್ಲ. ಹಾಗಾಗಿ ಕೋರ್ಟ್ ಇವನನ್ನ ನರಭಕ್ಷಕ ಅಂತ ಕನ್ಸಿಡರ್ ಮಾಡಲ್ಲ. ಬದಲಿಗೆ
ಪೂರ್ವಯೋಜಿತ ಕೊಲೆ ಪ್ರಕರಣದಲ್ಲಿ ಮಾತ್ರ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಇನ್ನು ಮನೋಜ್ ಸಿಂಗ್ ಮತ್ತು ರವಿ ಕೊಲೆ ಕೇಸ್ ಕಳೆದ 25 ವರ್ಷಗಳಿಂದ ಕೋರ್ಟ್ನಲ್ಲಿ ನಡೀತಾ ಇತ್ತು. ಕೊನೆಗೆ ಮೇ 2025ರಲ್ಲಿ ಲಖನೌದ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ರಾಜಾ ಕೋಲಂದರ್ ಮತ್ತು ಅವನ ಬಾಮೈದ ವಕ್ಷರಾಜ್ ಇಬ್ಬರನ್ನ ದೋಷಿ ಅಂತ ತೀರ್ಪು ನೀಡಿ ಇಬ್ಬರಿಗೂ ಜೀವಾವಧಿ ಶಿಕ್ಷೆ ನೀಡಿತು. ಇದರ ಜೊತೆಗೆ ಇಬ್ಬರಿಗೂ ತಲಾ 2.5 ಲಕ್ಷ ರೂಪಾಯಿ ದಂಡ ವಿಧಿಸಿತು. ಈ ದಂಡದ 80% ಮನೋಜ್ ಮತ್ತು ರವಿ ಫ್ಯಾಮಿಲಿಗೆ ಪರಿಹಾರವಾಗಿ ಕೊಡಬೇಕು ಅಂತಾನೂ ಆದೇಶ ನೀಡಿದೆ. ಇದರ ಜೊತೆಗೆ ಅಪಹರಣಕ್ಕೆ 10 ವರ್ಷ, ಡಕಾಯಿತಿಗೆ 10 ವರ್ಷ ಮತ್ತು ಸಾಕ್ಷ್ಯ ನಾಶಪಡಿಸಿದ್ದಕ್ಕಾಗಿ 7 ವರ್ಷ ಪ್ರತ್ಯೇಕ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಇವೆಲ್ಲವೂ ಜೀವಾವಧಿ ಶಿಕ್ಷೆಯ ಜೊತೆಯಲ್ಲೇ ನಡೆಯಲಿವೆ. ಅಲ್ಲಿಗೆ ರಾಜಾ ಕೋಲಂದರ್ ಈಗಾಗಲೇ 2012ರಿಂದ ಧೀರೇಂದ್ರ ಸಿಂಗ್ ಕೊಲೆಗಾಗಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ರು. ಮೇ 2025ರಲ್ಲಿ ಮತ್ತೆ ಜೀವಾವಧಿ ಶಿಕ್ಷೆ ವಿಧಿಸಿರೋದ್ರಿಂದಾಗಿ ಅದನ್ನೂ ಅನುಭವಿಸಲೇಬೇಕು. ರಾಜಾ ಕೋಲಂದರ್ ಪತ್ನಿ ಫೂಲನ್ ದೇವಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು. ಇವಳ ವಿರುದ್ಧ ಕೊಲೆಗೆ ಸಂಚು, ಕದ್ದ ವಾಹನಗಳನ್ನ ಇಟ್ಕೊಳ್ಳೋದು ಮತ್ತು ಅವಳ ಹೆಸರಲ್ಲಿದ್ದ ಲ್ಯಾಂಡ್ ಲೈನ್ ಫೋನ್ ಮೂಲಕ ಅಪರಾಧಕ್ಕೆ ಸಹಕರಿಸಿದ ಆರೋಪಗಳಿದ್ವು. 2001ರಲ್ಲಿ ಪೊಲೀಸರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದಾಗ ಫೂಲನ್ ದೇವಿ ಮತ್ತು ಆಕೆಯ ಮಗ ಅದಾಲತ್ ಸಿಂಗ್ ಹೆಸರನ್ನ ಸೇರಿಸಿದ್ರು. ಆದರೆ ಕಾನೂನು ಪ್ರಕ್ರಿಯೆಯಲ್ಲಿ ಆದ ವಿಳಂಬದಿಂದಾಗಿ ಮೇನ್ ಪ್ರಕರಣದಿಂದ ಫೂಲನ್ ದೇವಿಯನ್ನ 2001ರಲ್ಲೇ ಸೆಪರೇಟ್ ಮಾಡಲಾಗಿತ್ತು. ನ್ಯಾಯಾಲಯ ಫೂಲನ್ ದೇವಿ ನೇರವಾಗಿ ಯಾವುದೇ ಕೊಲೆಯಲ್ಲಿ ಭಾಗಿಯಾಗಿಲ್ಲ, ಆದರೆ ಅಪರಾಧಕ್ಕೆ ಸಹಕರಿಸಿದ ಮತ್ತು ಸಾಕ್ಷ್ಯ ಮರೆಮಾಚಲು ಯತ್ನಿಸಿದ ಆರೋಪದಡಿಯಲ್ಲಿ ಆಕೆಯನ್ನ ದೋಷಿ ಅಂತ ಪರಿಗಣಿಸಿ ಕಡಿಮೆ ಅವಧಿಯ ಜೈಲು ಶಿಕ್ಷೆಯನ್ನ ನೀಡಿತು. ಸದ್ಯ ಆಕೆ ಶಿಕ್ಷೆ ಅನುಭವಿಸಿ ಜೈಲಿಂದ ಆಚೆ ಬಂದಿದ್ದಾಳೆ. ಇಂಥ ಸೈಕೋಗಳು ಇನ್ನೂ ಅದೆಷ್ಟು ಜನ ನಮ್ಮ ಸಮಾಜದಲ್ಲಿದ್ದಾರೋ ಗೊತ್ತಿಲ್ಲ. ಯಾವುದಕ್ಕೂ ನಾವು ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿ ಬಗ್ಗೆ ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸಮಾಜದ ಇಂತಹ ಕರಾಳ ಮುಖಗಳು ಮತ್ತು ಸತ್ಯ ಘಟನೆಗಳ ಆಧಾರಿತ ಕ್ರೈಮ್ ಸ್ಟೋರಿಗಳನ್ನು ನೀವು ನಮ್ಮ ಚಾನೆಲ್ನಲ್ಲಿ ನೋಡಬಹುದು. ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಮಾಂಚಕ ರಿಯಲ್ ಕಥೆಯೊಂದಿಗೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.